ನ್ಯಾಷನಲ್ ಸಂಸ್ಥೆ ಅಂದ್ರೇ ಒಂದು ರೀತಿ ಹೆಸರಾಂತ ಸಂಸ್ಥೆ ಅಂತ ಹೇಳ್ಬೋದು. ಸೊ ಈ ಒಂದು ಕಾಲೇಜನ್ನ ನಂಬಿಕೊಂಡು ಸಾಕಷ್ಟು ಜನ ಪೋಷಕರು ಮಕ್ಕಳನ್ನ ಇಲ್ಲಿಗೆ ಕಳಿಸ್ತಾರೆ. ಉತ್ತಮ ಎಜುಕೇಷನ್ನ ನೀವಿಲ್ಲಿ ಕೊಡ್ತೀರಾ ಅಂತ ಹೇಳಿ. ಹಾಗೆ ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೂ ಏನಾದರೂ ಅಡ್ವಾನ್ಸ್ಡ್ ಇನೋವೇಟಿವ್ ಪ್ಲಾನ್ಸ್ಗಳನ್ನು ಹಾಕ್ಕೊಂಡಿದ್ದೀರಾ ಹೇಗೆ ಅಂತ? ಹೌದು, ನಿಜ. ನಾವು ನಮ್ಮ ನ್ಯಾಷನಲ್ ಕಾಲೇಜು ರೈಟ್ ಫ್ರಮ್ ಬಿಗಿನಿಂಗಿಂದ ನಾವು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ನು ಲೆಸ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ಗೆ ಕೊಡ್ತಾ ಬಂದಿದ್ದೀವಿ. ಅದು ತಕ್ಕನಂತೆ ನೀವು ಹೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಏನಪ್ಪ ಅಂದರೆ, ನಾವು ವಿ ಹ್ಯಾವ್ ಎ ಅಟಾನಮಸ್ ಕಾಲೇಜು. ವಿ ಹ್ಯಾವ್ ಸಮ್ ಬಾಡೀಸ್ ಲೈಕ್ ದಟ್ BOS, ಅಕಾಡೆಮಿಕ್ ಕೌನ್ಸಿಲ್, ಗವರ್ನಿಂಗ್ ಬಾಡಿ ಕಮಿಟಿ ಅಂತಿದ್ದಾವಲ್ಲ, ಅದರಲ್ಲಿ ನಾವು ವಿ ಆರ್ ಟೇಕಿಂಗ್ ದಿ ಫೀಡ್ಬ್ಯಾಕ್ ಫ್ರಮ್ ದಿ ಅಲ್ಯುಮಿನಿ ಆ್ಯಂಡ್ ಇಂಡಸ್ಟ್ರಿ. ಸೊ ವಿ ಅಕಾರ್ಡಿಂಗ್ ಟು ದಟ್ ವಿ ಆರ್ ಪ್ರಿಪೇರಿಂಗ್ ದಿ ಕರಿಕ್ಯುಲಮ್ ಆರ್ ದಟ್ ಕೈಂಡ್ ಆಫ್ ಪ್ರೋಗ್ರಾಮ್ ವಿ ಆರ್ ಲಾಂಚಿಂಗ್ to train up that students to place in that industry or in that market. ಇದು ನಮ್ಮ ಹೊಸ ವಿಧಾನ. ಅದು ನೀಡ್ ಬೇಸ್ ಮೇಲೆ ನಾವು ಕಾರ್ಯರೂಪಿಸ್ತಾ ಇದ್ದೀವಿ ನಮ್ಮ ಅಕಾಡೆಮಿಕ್ ಕ್ಯಾಲೆಂಡರ್ ಪ್ರಕಾರನೇ. ಸೊ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಮ್ಗೆ ಏನು ಇನೋವೇಟಿವ್ ಮಾಡಬೇಕಂತಿದೆಯೋ ಆ ಇನೋವೇಟಿವ್ ವಿ ಆರ್ ಟೇಕಿಂಗ್ ಫೀಡ್ಬ್ಯಾಕ್ ಫ್ರಮ್ ದಟ್ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಇಂಡಸ್ಟ್ರಿ ಆರ್ ದಟ್ ಮಾರ್ಕೆಟ್ ಸೈಡ್. ನಾನು ಕೂಡ ನ್ಯಾಷನಲ್ ಕಾಲೇಜ್ನ ಒಂದು ರೌಂಡ್ ಹಾಕೊಂಡು ಬಂದಿದ್ದೀನಿ. ಸೊ ಇಲ್ಲಿರುವಂತಹ ಫೆಸಿಲಿಟಿ ಸ್ಟೂಡೆಂಟ್ಸ್ಗೆ ನಿಜಕ್ಕೂ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು.